ಫಸ್ಟ್ ನೈಟ್ ನಡೆದಿಲ್ಲ ಸರ್ ಇವತ್ತಿನವರೆಗೂ. ಮದುವೆಗೆ ಇಂಟ್ರೆಸ್ಟ್ ಆಯ್ತು ಸರ್ ಈಗ. ಸುಳ್ಳು ಹೇಳ್ಬೇಡಪ್ಪ. ಈ ಪಾಪಿ ಜನರ ಹಾಳು ದುನಿಯಾ. ಫಸ್ಟ್ ನೈಟ್ ಹೋದಾಗ ಇಲ್ಲ ನಂಗೆ ಪೀರಿಯಡ್ಸ್ ಆಯ್ತು ಅಂತ ನಿಂತ್ಕೊಂಡ್ಲು ಸರ್. ನಂಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು ಸರ್. ಯಾಕಂದ್ರೆ ಗಂಡ ಮಗನ ಉಪ್ಪು ಹುಳಿ ಖಾರ ತಿನ್ಲೇಬೇಕು. ಅದ ನಡೆದಿಲ್ಲ ನೆನಪ ಅಂದ್ರೆ ಬಿರುಗಾಳಿ ಬಾಳೆಲ್ಲ. ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 2 ಕಡೆ ಹೋಗಿ ಬಂದಿವಿ ಸರ್. ಅಲ್ಲಿ ಕೂಡ ಏನು ನಡೆದಿಲ್ಲ ಸರ್. ದೇವಸ್ಥಾನಕ್ಕೆ ಬಂದಿವಿ ಬೇಡ ಅಂತ ಅಂದ್ಲು. ಎದೆಯಲ್ಲಿ ಇಷ್ಟೊಂದು ನೋವುಗಳು ಇಟ್ಕೊಂಡು ಉಳಿತೀನಿ ನಾನು. ಈಗ 22 ಲಕ್ಷ ಕುಂತಾರ, ಇಲ್ಲ 1.5 ಎಕರೆ 2 ಎಕರೆ ಹೊಲ ಬರ್ದು ಕೊಡ್ರಿ ಅಂತ ಕುಂತಾರ ಸರ್. ಮದ್ವೆ ಆಗಿ ಎಷ್ಟು ದಿನ ನಿಮ್ ಮನೇಲಿ ಇದ್ಲು? ಹಲೋ ಸರ್ ನಮಸ್ಕಾರ. ವಿಟು ಸೂರ್ಯಚಂದ್ರ ಸರ್. ಹೌದೇಳಿ ಸರ್ ನಾನು ಈಗ ಪ್ರೆಸೆಂಟ್ ವಿಜಯನಗರ ಡಿಸ್ಟಿಕ್ ಅಗ್ರಿಮೂಳೆ ತಾಲೂಕು ಮೋರ್ಗೇರಿ ಅಂತೇಳಿ ನಮ್ದು ಹಳ್ಳಿ ಸರ್. ಸರಿ. ನಮ್ದು ಪ್ರಾಬ್ಲಮ್ ಏನಾಯ್ತು ಸರ್, 2018ರಲ್ಲಿ ಮ್ಯಾರೇಜ್ ಆಗಿತ್ತು ಸರ್. ಸರಿ. ಮದ್ವೆ ಹಿಂದಿನ ದಿನನೇ ನಮ್ಮ ಮಿಸ್ಸಸ್ ಅವರು ನಂಗೆ ಮದುವೆ ಆಗಿ ಇಷ್ಟ ಇದ್ದಿಲ್ಲ ಅಂತ ಹೇಳಿದ್ರು. ರಾತ್ರಿನೇ ಮತ್ತೆ ಬೆಳಗ್ಗೆ ಆದ್ರ ಮದ್ವೆ ಸರ್. ಹಂಗಾಗಿ ರಾತ್ರಿ ಮತ್ತೆ ಅವ್ರು ಮನೆಯವ್ರು ದೊಡ್ಡವರೆಲ್ಲ ಕರೆಸಿ ಕುಂದ್ರಿಸಿ ಎಲ್ಲ ಮಾತಾಡಿದ್ವಿ. ಮಾತಾಡಿ ಈ ರೀತಿ ಇರ್ತದ್ರ ಅಂದ್ರೆ ಇಲ್ಲ ಆಕೆನೋ ಸ್ಟ್ರೆಸ್ ಆಗಲ್ಲ ಹಂಗ್ ಮಾತಾಡಕತ್ತಾಳ ಅಂತ ಹೇಳಿದ್ರು. ಅಂದ್ರೆ ಸರ್ ಮೀನ್ಸ್ ಬಿಗಿನಿಂಗ್ ಇಂದ ನಿಮ್ಗೆ ಹೇಳೇ ಬಿಡ್ತೀನಿ ಸರ್. ನಾ ಏಪ್ರಿಲ್ ತಿಂಗಳಾಗ 2018 ನೋಡಕ್ ಹೋಗಿದ್ದೆ ಸರ್. ಸರಿ. ನಮ್ಮ ಮದರ್ಗೆ ಬೇಡ ಅಂದೆ ನಾನು, ಯಾಕಂದ್ರ ಹುಡುಗಿ ತೆಳಗಿದಾಳ ಬೇಡ ಅಂತಂದೆ. ಒಂದು ನಂದು ಕ್ವಾಲಿಫಿಕೇಶನ್ BCom ಸರ್. ಅಕ್ಕಿ ಕ್ವಾಲಿಫಿಕೇಶನ್ BSc BD MSc ಇನ್ ಕೆಮಿಸ್ಟ್ರಿ. ನಾನ್ ಬೇಡ ಅಂತಾನು ಗರಗರ ಅಂದೆ ಸರ್. ನಮ್ಮ ಮದರ್ ಇಲ್ಲಪ್ಪ, ಅವ್ರ ಮನೆಯವರು ಒಪ್ಪಿಟ್ರು ಸರ್. ಅವ್ರಪ್ಪ ಗೌರ್ಮೆಂಟ್ ಎಂಪ್ಲಾಯ್ ಸರ್. ಇದು KSRTC ಸೂಪರ್ವೈಸರ್ ಆಗಿ ರಿಟೈರ್ಡ್ ಆಗ್ಯಾರ ಸರ್ ರೀಸೆಂಟ್ ಆಗಿ, ಒಂದು 2-3 ಇಯರ್ಸ್ ಬ್ಯಾಕ್. ಏನಾಗ್ಬಿಡ್ತು ಸರ್, ಏಪ್ರಿಲ್ನಾಗ ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ಮೇದಾಗ ಎಂಗೇಜ್ಮೆಂಟ್ ಆಯ್ತು ಸರ್. ಎಂಗೇಜ್ಮೆಂಟ್ ಆದ್ಮೇಲೆ ನಾನು ಮೊಬೈಲ್ ಕೊಡ್ಸಿದ್ಮೇಲೆ ಏನಾಯ್ತು ಸರ್, ನಾ ಫೋನ್ ಮಾಡಿದ್ರೆ ಅವ್ರು ಬರೀ ಆರಾಮದೇ ನೀವು ಆರಾಮದ್ರೆ ಆರಾಮದೇ ಅಷ್ಟೇ ಮಾತಾಡತ್ ಸರ್. ಉಳ್ಕಿದ್ ಬರೀ ಅವ್ರ ಅಪ್ಪಾಜಿ ಅವ್ರ ಅಮ್ಮನೇ ಮಾತಾಡ್ತಿದ್ರು. ನಾನ್ ಮತ್ತೆ ಏನೋ ಹೋಲಿ ಬಿಡು, ಈಗ ನಮ್ಮ ಹಳ್ಳಿ ಅಲ್ಲ ಸರ್, ಸಂಪ್ರದಾಯಸ್ಥರು ಬಿಡು ಅಂತೇಳಿ ಕೊಟ್ಟೂರು ಸರ್ ಅವ್ರದ್ದು ಊರು. ಅವ್ರು ದೊಡ್ಡಪ್ಪನು ದೊಡ್ಡ ಇದು ಸರ್, ಮೀನ್ಸ್ ಸ್ವಲ್ಪ BJP ಲೀಡರ್ ಅವೆಲ್ಲ ಇದಾರೆ ಸರ್. ಬಟ್ ಅವ್ರಿಂದ ನಂಗೇನ್ ಕಿರಿಕಿರಿ ಆಗಿಲ್ಲ ಸರ್. ಅವ್ರ ಅಪ್ಪರ ಕಡೆಯಿಂದ ನಂಗೆ ಕಿರಿಕಿರಿ ಇಲ್ಲ. ಏನಾಯ್ತು ಸರ್, May 6ಕ್ಕೆ ಎಂಗೇಜ್ಮೆಂಟ್ ಆದ್ಮೇಲೆ ನನ್ ಬರ್ತಡೇ ಐತಿ ಸರ್, ಸೆಪ್ಟೆಂಬರ್ 23ಕ್ಕೆ. ಪಾಪ ಅವ್ರಪ್ಪ ನೀ ಬಟ್ಟೆ ತೊಗೊಳಪ್ಪ ಅಂತೇಳಿ 5,000 ಹಾಕಿದ್ರು, 3,000 ಹಾಕಿದ್ರು. 3,000 ಬಟ್ಟೆ ತಗೊಂಡೆ, ಅವ್ರಿಗೆ ಬಿಲ್ಲು ಕೊಟ್ಟೆ, ಎಲ್ಲ ಆಯ್ತು. ಮತ್ತೆ ಅಕ್ಕಿ ಬರ್ತಡೇ October 30th ನಾನು ಹೋದೆ, ನಾನು ಬಟ್ಟೆ ಕೊಡಿಸಿದೆ, ಎಲ್ಲ ಆಯ್ತು. December 27ಕ್ಕೆ 2018 ಮ್ಯಾರೇಜ್ ಫಿಕ್ಸ್ ಮಾಡಿದ್ರು ಸರ್. ಸರಿ. ಕಾಲ್ ಮಾಡಿದಾಗ ಒಟ್ಟೆ ರೆಸ್ಪಾನ್ಸ್ ಇಲ್ಲ ಸರ್. ಮೊದ್ಲಿಂದನು ಎಂಗೇಜ್ಮೆಂಟ್ ಆದಾಗಿಂದನೂ ರೆಸ್ಪಾನ್ಸ್ ಇಲ್ಲ. ಸರ್ ಗಂಡ ಹೆಂಡತಿ ಎಂಗೇಜ್ಮೆಂಟ್ ಆದ್ಮೇಲೆ ಎಷ್ಟು 1 ತಾಸು 2 ತಾಸು ಮಾತಾಡ್ತೀವಲ್ಲ, ನಾವೊಂದು 5 ನಿಮಿಷ ಕೂಡ ಮಾತಾಡಿಲ್ಲ. ಅದಾದ್ಮೇಲೆ ಏನಾಗ್ಬಿಡ್ತು ಸರ್, ಮದ್ವಿ ಅವ್ರಿಗೆ ನಾವು ಒಬ್ಬನೇ ಮಗ ಸರ್, ನನ್ಗೆ ಅಣ್ಣ ಇಲ್ಲ ತಮ್ಮ ಇಲ್ಲ. ಮದ್ವಿ ನೀವೇ ಮಾಡ್ಕೊಡ್ಬೇಕಂತ ನಾವು ಮಾತಾಡಿದ್ದೆ ಅದನ್ನ ಸರ್. ಆಮೇಲೆ ಬಟ್ಟಿಗೆ ಅಂತೇಳಿ ಅವ್ರು 50,000 ವರದಕ್ಷಿಣೆ ಬೇಡ ಅಂತ ಹೇಳಿದ್ವಿ ಸರ್. ಬಟ್ಟಿಗೆ ಅಂತೇಳಿ 50,000 ಕೊಡ್ತೀವಿ ಅಂತ ಹೇಳಿದ್ರು. 50,000 ಕೊಟ್ಟಾರ ಸರ್. ಸರಿ. ಅವ್ರ ಕಡೆಯಿಂದ ಮತ್ತೆ 60,000 ರೂಪಾಯಿ ಒಂದು ಇದನ್ ಕೊಟ್ಟಿದ್ರು ಸರ್. ಒಂದು ನಾನ್ ಪರ್ಸನಲ್ ಆಗಿ ಇಸ್ಕೊಂಡಿದ್ದು 60,000 ರೂಪಾಯಿ ಇತ್ತು ಸರ್. ಅದು ಯಾಕೆ ನಿನ್ನ ಹತ್ರ ಬಟ್ಟೆ ತಗೊಳಕ್ ದುಡ್ಡು ಇರ್ಲಿಲ್ವಾ? ಹಂಗಲ್ಲ ಸರ್, ಅದು ಮದುವೆ ಆಗಿ ಎಲ್ಲ ಆದ್ಮೇಲೆ ಸರ್. ಅದು ಅವ್ರ ತಮ್ಮನ ಕಡೆ ವ್ಯವಹಾರ ಮಾಡಿದ್ದು ಸರ್, ಬೇರೆ ಒಂದು ವ್ಯವಹಾರ ಸಂಬಂಧ. ಅದೇನಾಯ್ತು ಸರ್, ಮದ್ವಿ ಇಲ್ಲದನ್ನ ಎಲ್ಲ ಮೆರವಣಿಗೆ ಎಲ್ಲ ಮಾಡಿಕೊಟ್ರು, ಅದ್ದೂರಾಗೆ ಮಾಡಿಕೊಟ್ರ ಸರ್. ಸುಳ್ಳ ಕೇಳಿ ಚೆನ್ನಾಗ ಮಾಡಿಕೊಟ್ರು ಮದ್ವಿನ, ಅದ್ದೂರಾಗೆ ಮಾಡಿಕೊಟ್ರು. ಹಿಂದಿನ ರಾತ್ರಿ ಎಂಗೇಜ್ಮೆಂಟ್ ಆದಾಗ ನಾನು ಕಾಮಿಡಿ ಮಾಡೋದು ಜಾಸ್ತಿ ಸರ್ ಸ್ವಲ್ಪ. ಈ ಕಾಮಿಡಿ ಮಾಡಿದಾಗ ನೀ ಅಂದ್ರೆ ನಂಗೆ ಇಷ್ಟ ಇಲ್ಲ, ನಮ್ಮ ಅಪ್ಪ ನಮ್ಮವ್ವ ನಮ್ಮ ಅಜ್ಜಿ ಬಲವಂತಕ್ಕೆ, ನಮ್ಮ ಅಜ್ಜ ಅಜ್ಜಿ ಬಲವಂತಕ್ಕೆ ನಾನು ಮದುವೆ ಆಗತ್ತೀನಿ, ನನಗೆ ನೀನು ಇಷ್ಟನೇ ಇಲ್ಲ ಅಂತ ಅಂದ್ಬಿಟ್ಲು ಸರ್. ಅವತ್ತು ಮದ್ವೆ ದಿನ ರಾತ್ರಿನ ಅವ್ರ ಅಪ್ಪಾಜಿ ಅವ್ರ ಅಮ್ಮ ಮತ್ತೆ ಅವ್ರ ದೊಡ್ಡಪ್ಪ ಎಲ್ಲರನ್ನ ಕುಂದ್ರಿಸಿ ಹಿರಿಯರ್ ನಮ್ಮ ಮನೆಗೆ ಹಿರಿಯರೆಲ್ಲ ಕೂತ್ಕೊಂಡು ಮಾತಾಡಿದ್ರು. ನೋಡ್ರಿ ಮತ್ತೆ ಹಿಂಗ ಅಂದಾರ, ಯೋಚನೆ ಮಾಡ್ರಿ, ನಾ ತಾಳಿ ಕಟ್ಟಿಲ್ಲ ನಮ್ಮ ಹುಡುಗ ಅಂದ. ಅವ್ರ ಅವ್ವ ಏನ್ ಅಂದ್ಬಿಟ್ರ ಸರ್, ಇಲ್ರಿ ಯಾಕೆ ಏನೋ ಟೆನ್ಷನ್ ಮಾತಾಡ್ತಾಳ, ನೀವ್ ಹಾಕಿದೇನ್ ತಲೆಗರ್ಸ್ಕೊಳಕ್ ಹೋಗ್ಬೇಡ್ರಿ ಹಂಗ ಹಿಂಗ ಅಂತೇಳಿ ಮಾತಾಡಿದ್ರು ಸರ್. ಆಯ್ತು ಅಂತೇಳಿ ನೆಕ್ಸ್ಟ್ ಡೇ ನಾ ಹೆದರಿಕೆ ಅಂತ ತಾಳಿ ಕಟ್ಟೀನಿ ಸರ್. ಸುಳ್ಳ ಕೇಳಿ ನನ್ ಮದ್ವೆ ವಿಡಿಯೋನ ತೋರಿಸ್ತೀನಿ, ನನ್ ಕೈ ಶೇಕನ ಆಗ್ಯಾವ ಸರ್. ಮದುವೆ ಆದ ದಿನ ಏನಾಯ್ತು ಸರ್, ಅದು ಮನೆಗೆ ಶಾಸ್ತ್ರ ಮಾಡ್ತಾರಲ್ಲ, ಇದು ನೀರಾಗ ಉಂಗ್ರ ಹುಡ್ಕೋದೆಲ್ಲ ಆಯ್ತು. ಎಲ್ಲ ಆದ್ಮೇಲೆ ನಾನು ಬೇರೆ ಕಡೆ ಮನಸ್ಸಿ, ಅವ್ರು ಬೇರೆ ಕಡೆ ಮುಖಂಡ್ರು. ನೆಕ್ಸ್ಟ್ ಡೇ ಶುಕ್ರವಾರ ದಿನ ನಮ್ಮೂರಿಗೆ ಕರ್ಕೊಂಡು ಹೋದ್ವಿ ಸರ್. ಶುಕ್ರವಾರ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಾಗ ಗಂಗೆ ಓಡಿಸ್ಕೊಂಡು ಮನೆಗೆ ಹೋದ್ವಿ, ಎಲ್ಲ ಆಯ್ತು. ಶನಿವಾರ ದಿನ ನಮ್ಮೂರ ರಿಸೆಪ್ಷನ್ ಇಟ್ಕೊಂಡಿದ್ವಿ ಸರ್. ಸರಿ.
ಇಟ್ಕೊಂಡಾಗ ಏನಾಯ್ತು ಸರ್, ರಿಸೆಪ್ಷನ್ ಅವ್ರೆಲ್ಲರೂ ಬಂದ್ರು, ನಾವು ರಿಸೆಪ್ಷನ್ ನಮ್ಗೆ ತಕ್ಕಂಗೆ ನಾವು ಮಾಡಿಕೊಟ್ಟಿವಿ ಸರ್. ನಮ್ಮ ಮನೆ ಒಳಗೆ, ನಮ್ಮ ಮನೆನೇ ದೊಡ್ಡದೈತೆ ಸರ್, ಹ್ಮ್ ನಾವೆಲ್ಲ ಮಾಡಿಕೊಟ್ವಿ. ಹ್ಮ್ ಆಮೇಲೆ ಏನಾಯ್ತು ಸರ್, ಅದು ರಿಸೆಪ್ಷನ್ ಆದ್ಮೇಲೆ ಅವತ್ತು ಮತ್ತೆ ಹಿರಿಯರೆಲ್ಲ ಕುಂತು, ಇಲ್ಲ ಜನವರಿ 1ನೇ ತಾರೀಕಿಂದ 2ನೇ ತಾರೀಕಿಂದ ಸುನೆ ಬೀಳುತ್ತೆ, ಹ್ಮ್ ಇವತ್ತ ನಾವು ಹುಡುಗಿನ ಕರ್ಕೊಂಡು ಹೋಗ್ಬಿಡ್ತೀವಿ ರಿಟರ್ನ್ ಕೊಟ್ಟೂರಿಗೆ, ಹ್ಮ್ ಇವತ್ತು ಕಡೆ ನೀರು ಮಾಡಿ ಸೋಮವಾರ ದಿನ 31ನೇ ತಾರೀಕು ಫಸ್ಟ್ ನೈಟ್ ಕಾರ್ಯ ಮಾಡಿಬಿಡೋಣ ಅಂತ ಹೇಳಿ ಮಾತಾಡಿದ್ರು ಸರ್. ಹ್ಮ್ ಅದಕ್ಕೆ ಎಲ್ಲರೂ ಒಪ್ಪಿದ್ರು. ಮತ್ತೆ ರಿಟರ್ನ್ ಅಲ್ಲಿಗೆ ಹೋದ್ವಿ, ಶನಿವಾರ ದಿನ ಅಲ್ಲೆಲ್ಲ ಹೋದ್ವಿ, ಹ್ಮ್ ಎಲ್ಲ ಕಡೆ ನೀರು ಎಲ್ಲ ಮಾಡಿದ್ರು ಸರ್. ಮತ್ತೆ ರಿಟರ್ನ್ ತಿರುಗಿದ ಮುಂಜಾನೆ ನಾನು ಬಂದೆ, ಹ್ಮ್ ಮತ್ತೆ ನನ್ನ ಹೆಂಡತಿನ ಕರ್ಕೊಂಡ್ ಬಂದೆ. ಹ್ಮ್ ಮತ್ತೆ ನೆಕ್ಸ್ಟ್ ರಿಟರ್ನ್ ಸಾಯಂಕಾಲ ಅವ್ರ ಅಪ್ಪಾಜಿ ಬಂದು ಕರ್ಕೊಂಡು ಹೋದ್ರು ಸಂಡೇ ದಿನ, ಡಿಸೆಂಬರ್ 30ಕ್ಕೆ. ಹ್ಮ್ 31ಕ್ಕೆ ನಾನು ಮತ್ತೆ ನಮ್ ಚಿಕ್ಕಮ್ಮ ಹೋದ್ವಿ ಸರ್ ಹ್ಮ್ ಫಸ್ಟ್ ನೈಟ್ ಕಾರ್ಯಕ್ಕೆ ಒಬ್ರು ಬೇಕಂತ ಹೇಳಿ. ಹ್ಮ್ ಹೋದಾಗ ಫಸ್ಟ್ ನೈಟ್ ಹೋದಾಗ ಇಲ್ಲ ನಂಗೆ ಪೀರಿಯಡ್ಸ್ ಆಯ್ತು ಅಂತ ನಿಂತ್ಕೊಂಡ್ಲು ಸರ್. ಹ್ಮ್ ಈಗ ಯಾರಾಗ್ಲಿ ಹೆಣ್ಮಕ್ಳ ಸರ್, ಈಗ ನನಗೂ ತಂಗಿ ಅದಾಳ, ತಾಯಿ ಅದಾಳ, ತಂಗಿ ಮಗಳು ಅದಾಳ, 3 ಜನ ನನ್ನ ಮೇಲೆ ಅದಾರ ಸರ್. ಹ್ಮ್ ಹೋಗ್ಲಿ ಬಿಡ ಅಂತೇಳಿ ನಾನು ಸುಮ್ಮನೆ ಅದೇ. ಹ್ಮ್ ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನನ್ನ ಪಡಿ ನನ್ನ ಆಂಟಿ ಕರ್ಕೊಂಡು ಊರಿಗೆ ಬಂದೆ ಸರ್. ಹ್ಮ್ ಬಂದಾದ್ಮೇಲೆ ಮತ್ತೆ ಕಳಿಸ್ಕೊಡ್ರಿ ಅಂದ್ವಿ. ಇಲ್ರಿ ಎಲ್ಲಾರು ಕರ್ಕೊಂಡು ಹೋಗ್ರಿ, ಸಂಕ್ರಾಂತಿಗೆ ಎಲ್ಲಾರು ಹೋಗಿ ಬರ್ರಿ ಅಂತ ಹೇಳಿದ್ರು ಸರ್. ಹ್ಮ್ ಸರಿ ಅಂತೇಳಿ ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 2 ಕಡೆ ಹೋಗಿ ಬಂದ್ವಿ ಸರ್. ಹ್ಮ್ ಅಲ್ಲಿ ಕೂಡ ಏನು ನಡೆದಿಲ್ಲ ಸರ್. ದೇವಸ್ಥಾನಕ್ಕೆ ಬಂದಿವಿ, ಬೇಡ ಅಂತ ಅಂದ್ಲು. ಸರಿ ಬಿಡು ಅಂತೇಳಿ ನಾನು ಸುಮ್ಮನೆ ಅದೇ ಸರ್. ಹ್ಮ್ ಅದಾದ್ಮೇಲೆ ಏನಾಯ್ತು ಸರ್, ನಮ್ಮೂರಲ್ಲಿ ಜನವರಿ 23ಕ್ಕೆ ತೇರಿತ್ತು, ಹ್ಮ್ 2019ರಲ್ಲಿ. ಹ್ಮ್ ನಾನು ಅವಾಗ ಒಂದು ಪಾಯಿಂಟ್ ಒಳಗೆ, ಉಸ್ಕಿನ್ ಪಾಯಿಂಟ್ ಒಳಗೆ ವರ್ಕ್ ಮಾಡ್ತಿದ್ದೆ ಸರ್. ಮದುವೆ ಆಗಿದ್ದು ಯಾವ ಇಯರ್ ಅಲ್ಲಿ ನೀವು? 2018 ಸರ್, ಡಿಸೆಂಬರ್ 27. ಓಕೆ. ಹ್ಮ್ ಹಾ ಸರ್, ಫೈನಲಿ ಕನ್ಕ್ಲೂಷನ್ ಏನಂದ್ರೆ ಸರ್, ಹ್ಮ್ ಇವತ್ತವರೆಗೂ ಬಂದು ಆಕೆ ನನ್ನ ಜೊತೆ ಸಂಸಾರ ಮಾಡಿಲ್ಲ ಸರ್. ಒಂದು ಹ್ಮ್ ಈವನ್ ನನ್ನ ನಡುವೆ ಆಕೆ ನಡುವೆ ಫಸ್ಟ್ ನೈಟೇ ನಡೆದಿಲ್ಲ ಸರ್ ಇವತ್ತಿನವರೆಗೂ. ಫಸ್ಟ್ ನೈಟೇ ನಡೆದಿಲ್ಲ ಸರ್ ಇವತ್ತಿನವರೆಗೂ. ಮದುವೆಗೆ 8 ವರ್ಷ ಆಯ್ತು ಸರ್ ಈಗ. ಸುಳ್ಳು ಹೇಳ್ಬೇಡಪ್ಪ. ಸರ್ ನಾನು ನಂಬೋದ 2 ದೇವ್ರು, ಒಂದು ಅಯ್ಯಪ್ಪ ಸ್ವಾಮಿ, ಬಿಟ್ಟು ನಂಬೋದ ನನ್ನ ತಂಗಿ ಮಗಳು. 2ರ ಮಗ ಆಣಿ ಮಾಡಿ ಹೇಳ್ತೀನಿ ಸರ್. ಸರಿ. ಆಮೇಲೆ ಹೆಂಡತಿ ಅವ್ರ ಊರಲ್ಲೇ ಇದಾರೆ ಸರ್ ಈಗ. ಸರಿ. ಈಗ ಲಾಸ್ಟ್ ಇಯರ್ ಏನಾಯ್ತು ಸರ್, ಒಂದು ಪಂಚಾಯತ್ ಆಯ್ತು. ಅದಕ್ಕಿಂತ ಮುಂಚೆ ಒಂದು 30-35 ಪಂಚಾಯತ್ ಆಗ್ಯಾವ ಸರ್. ಹ್ಮ್ ಪಂಚಾಯತಿ ಮಾಡ್ತಿದ್ರು, ಬಿಡ್ತಿದ್ರು, ಹೋಗ್ತಿದ್ರು. ಹ್ಮ್ ಆಕೆ 2-3 ದಿನ ಇರ್ತಿದ್ಲು, ಜಗಳ ಮಾಡಿದ್ಲು, ಮತ್ತೆ ಅವ್ರ ಮನೆಗೆ ಹೋಗ್ಬಿಡತ್ ಸರ್, ಹೇಳದಂಗೆ ಕೇಳದಂಗ. ಹ್ಮ್ ನಾವ್ ಮತ್ತೆ ಹೋಗಿದ್ವಿ, ಕರ್ಕೊಂಡ್ ಬರ್ತಿದ್ವಿ, ಮಾತಾಡ್ತಿದ್ವಿ. ಹ್ಮ್ ಮತ್ತೆ ಸುಮ್ಮನೆ ಬೈಯೋದು, ಹೊಲ್ಸ್ ಬೈಯೋದು ಸರ್. ಹ್ಮ್ ಅಲ್ಲ ಸರ್, ನನ್ನ ತಂಗಿನ ನಾ ಮದುವೆ ಮಾಡಿ ಕೊಟ್ಟಿನಿ ಸರ್. ಅವ್ರು ಸಪ್ರೇಟ್ ಆದಾರ, ನಮ್ಮ ಮನೆಗಂತೂ ಬರಂಗಿಲ್ಲ ಅವ್ರು. ವರ್ಷಕ್ಕೊಮ್ಮೆ ಹಬ್ಬಕ್ಕೆ ನೀವು ಬರ್ತಾರೆ, ಹೋಗೋಮ್ಮೆ 1 ಟೈಮ್ 2 ಟೈಮ್. ಹ್ಮ್ ಅಕ್ಕಿ ಬಗ್ಗೆ ಮಾತಾಡೋದು. ಆ ತಂಗಿ ಮಗಳು ಸರ್ 5 ವರ್ಷದ, ಆ ಹುಡುಗಿ ಸಾಯಿಲ್ ಅಂತ ಹೇಳಿ ಮಾತಾಡೋದು, ಹೋಲ್ ಬಿಡ್ರಿ ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ ಸರ್. ಹ್ಮ್ ಅದಾದ್ಮೇಲೆ ಅವ್ರ ಅಣ್ಣ ಸರ್, ಅವ್ರ ದೊಡ್ಡಪ್ಪನ ಮಗ ರಾಕೇಶ್ ಅಂತ ಹೇಳಿ ಸರ್, ಡಾಕ್ಟರ್ ಸರ್ ಅವರು. ಹ್ಮ್ ಈಗ ಅವರು ಪ್ರೈವೇಟ್ ಡಾಕ್ಟರ್ ವೃತ್ತಿ ಬಿಟ್ಟು ಸ್ಟೀಲ್ ಅಂಗಡಿ ಹಾಕೊಂಡಿದ್ರು ಸರ್ ಅದೇ ಊರಲ್ಲಿ. ಹ್ಮ್ ಅವರೇ ಒಂದ್ ಮಾತು ಹೇಳಿದ್ರು ಸರ್, ಹ್ಮ್ ಇಲ್ರಿ ಆಕೆ ಮೆಂಟಲಿ ಇದು ಇಲ್ಲ, ಫಿಕ್ಸ್ ಇಲ್ಲ, ನಿಮಗೆ ನೀವು 4 ಮಂದಿ ವಿಚಾರ ಮಾಡಿ ಮಾಡ್ಕೋಬೇಕಿತ್ತು. ನನ್ನ ಅಣ್ಣಾಗಿ ಆ ಮಾತು ಅನ್ಬಾರ್ದು. ಹ್ಮ್ ನೀವು ನೋಡ್ರಿ, ಬೇಕಾರೆ ಬಳ್ಳಾರಿ ಒಳಗ ಶಾಸ್ತ್ರಿ ಡಾಕ್ಟರ್ ಅಂತ ಹೇಳಿ ದುರ್ಗಮ್ಮ ಗುಡಿಯಿಂದ ಒಂದು ಹಾಸ್ಪಿಟಲ್ ಐತಿ ಸರ್, ಹ್ಮ್ ಅಲ್ಲಿಗೆ ಹೋಗಿ ನೀವು ಚೆಕಪ್ ಮಾಡಿಸ್ಕೊಳ್ರಿ. ಗಂಡ ಹೆಂಡತಿ ಸೈಕಿಯಾಟ್ರಿಸ್ಟ್ ಅದಾರ ಸರ್ ಅಲ್ಲಿ. ಹ್ಮ್ ಆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸರ್. ಹ್ಮ್ ನಾನು ನನ್ನ ಹೆಂಡತಿ ಇಬ್ರು ಹೋಗಿದ್ವಿ. ಆಕಿನ ಫಸ್ಟ್ ಕರೆದು ಮಾತಾಡಿದ್ರು, ಆಮೇಲೆ ನನ್ ಕರೆದು ಮಾತಾಡಿದ್ರು, ಆಮೇಲೆ ಇಬ್ರು ಕೂಡ್ಸಿ ಮಾತಾಡಿದ್ರು. ಆಮೇಲೆ ಆಕಿನ ಹೊರ ಕಳಿಸಿ ಡಾಕ್ಟರ್ ಅಂದ್ರು, ಇಲ್ರಿ ಈಗ ಅವ್ರನ್ನೊಬ್ರು ಅಡ್ಮಿಟ್ ಮಾಡ್ಕೊಳೋದಂದ್ರೆ ಸಮಸ್ಯೆ ಆಗುತ್ತೆ, ನೀವು ಇಬ್ರು ಅಡ್ಮಿಟ್ ಆಗಿರ ಅಂತ ಹೇಳಿದ್ರು ಸರ್. ಈಗ ಅದೆಲ್ಲ ಸರ್ ಅಡ್ಮಿಟ್ ಆಗ್ರಿ ಅಂದ್ ಕೂಡ ನಾನು ಆಗಂಗಿಲ್ಲ, ನೀವು ಸರ್ಟಿಫಿಕೇಟ್ ತಗೊಂಡು ಕೋಟಿ ಹೋಗಿರಿ, ನೀವು ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತೇಳಿ ಎದ್ದು ಹೋಗೇಬಿಟ್ಲು ಸರ್. ಹೇಳ್ದಂಗೆ ಕೇಳ್ದಂಗೆ ಬಸ್ ಹತ್ಕೊಂಡು ಊರಿಗೆ ಹೋಗೇಬಿಟ್ಲು ಅವ್ರ ಊರಿಗೆ. ಅದಾದ್ಮೇಲೆ ಏನಾಯ್ತು ಸರ್, ನಾನು ಹುಬ್ಳಿಗೆ ವರ್ಕ್ ಮಾಡಕ್ ಬಂದೆ ಸರ್ 2024 ಅಲ್ಲಿ. ಅದಕ್ಕಿಂತ ಮುಂಚೆ ಏನಾಗಿತ್ತು ಸರ್, ಅಕ್ಕಿ ಸಂಬಂಧನೇ ಒಂದ್ಸರ್ತಿ ಪಂಚಾಯತ್ಗೆ ಹೋದಾಗ ಸ್ವಲ್ಪ ಎಲ್ಲ ಜೋರ್ ಮಾತಾಡಿ 2024 ಜನವರಿ 9ನೇ ತಾರೀಕು ನಂಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು ಸರ್. ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ನಾನು ಜಗಳೂರು ಟೋಲ್ ಗೇಟ್ ಒಳಗೆ ವರ್ಕ್ ಮಾಡ್ತಿದ್ದೆ ಸರ್. ನಾನು ಆಕ್ಚುಲಿ ಹೊಸಪೇಟೆ ಟು ದುರ್ಗ ಟೋಲ್ ಗೇಟ್ ಬರ್ತಾವಲ್ಲ, ಆ ಟೋಲ್ ಗೇಟ್ ಅಲ್ಲಿ ರೂಟ್ ಪೆಟ್ರೋಲಿಂಗ್ ಆಫೀಸರ್ ಕಂಟ್ರೋಲ್ ರೂಮ್ ಆಪರೇಟರ್ ಅಂತ ವರ್ಕ್ ಮಾಡ್ತಿದ್ದೆ. ನಂಗೆ ಹಾರ್ಟ್ ಅಟ್ಯಾಕ್ ಆಗಿ ಮತ್ತೆ ನಾ ಇದಕ್ಕೆ ಹೋದ್ ಸರ್, ಇಲ್ಲಿ ಜಗಳೂರಿಂದ ದಾವಣಗೆರೆಗೆ ಹೋಗಿ ಚಿಕ್ಕೇರಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ SS ಹಾಸ್ಪಿಟಲ್ ಅಡ್ಮಿಟ್ ಆಗಿ ಎಲ್ಲ ಸರ್. ಈಗೆಲ್ಲ ಫೈನಲ್ ಕನ್ಕ್ಲೂಷನ್ ಸರ್, ಲಾಸ್ಟ್ ಇಯರ್ ಪಂಚಾಯತಿ ಮಾಡಿದ್ರಲ್ಲ, ಅವ್ರ ಕಡೆ ವಕೀಲರು ಬಂದ್ರು ಸರ್. ಒಬ್ರು ಯಾರು ರಾಮನಗೌಡ್ರು ಅಂತ ಹೇಳಿ ಹರಪನಹಳ್ಳಿ ಅವರು. ಈಗ ಎಲ್ಲರೂ ಕಲ್ದು ಈಗ ನಮ್ಮನೆಯವರು ಎಲ್ಲರೂ ಸೇರಿ 22.5 ಲಕ್ಷ ಕಾಂಪನ್ಸೇಷನ್ ಮಾತಾಡ್ರ ಸರ್. ಆಮೇಲೆ ಸರ್ ಈಗೇನು 50,000 ರೂಪಾಯಿ ಅವ್ರು ಬಟ್ಟೆ ಕೊಟ್ಟಿದ್ದು, ಮತ್ತೆ 60,000 ರೂಪಾಯಿ ನಾನು ಬೈ ಹ್ಯಾಂಡ್ ಎನಿಸ್ಕೊಂಡಿದ್ದೇನೆ ಸರ್. ಅದು ಆಲ್ರೆಡಿ ಕಟ್ಟೆ 1 ಇಯರ್ ಆಯ್ತು ಸರ್. 1,10,000 ಅವ್ರ ವಕೀಲರ ಥ್ರೂನ ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದಿವಿ ಸರ್.
ಈಗ 22 ಲಕ್ಷ ಕುಂತಾರ, ಇಲ್ಲ 1.5 ಎಕರೆ 2 ಎಕರೆ ಹೊಲ ಬರ್ದು ಕೊಡ್ರಿ ಅಂತ ಕುಂತಾರ ಸರ್. ಹಾ ಸುಮ್ನೆ ಟಾರ್ಚರ್ ಸರ್, ಹೆವಿ ಟಾರ್ಚರ್. ಎಲ್ಲ ನಂಬರ್ ಬ್ಲಾಕ್ ಹಾಕಿ ನೋಡಪ್ಪ ಸರ್. ಒಂದ್ ನಿಮಿಷ, ನಿಮ್ದು ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಾ? ರಿಜಿಸ್ಟರ್ ಆಗಿಲ್ಲ ಸರ್, ಅರೇಂಜ್ಡ್ ಮ್ಯಾರೇಜ್ ಸರ್. ಈಗ ಮದ್ವೆ ಆಗಿ ಎಷ್ಟು ದಿನ ನಿಮ್ ಮನೇಲಿ ಇದ್ಲು? ಸರ್ ಕರೆಕ್ಟ್ ಆಗಿ 1 ರಿಂದ 1.5 ತಿಂಗಳು ಕೂಡ ಇಲ್ಲ ಸರ್. ಹಂಗೆ ಬರೋದು, ಜಗಳ ಮಾಡೋದು, ಹೋಗೋದು, ಮತ್ತೆ ಪಂಚಾಯತಿ ಮಾಡೋದು ಸರ್, ಮತ್ತೆ ಬರೋದು, ಜಗಳ ಮಾಡೋದು, ಹೋಗೋದು. ಒಂದು ದಿನಾನು ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿಲ್ವಾ? ಏನು ನಡೆದಿಲ್ಲ ಸರ್. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳಿದ್ರೆ ಆಮೇಲೆ DNA ಟೆಸ್ಟ್ ಮಾಡಿಸ್ಬಿಡ್ತೀನಿ ನಾನು. ಮಾಡ್ತೀನಿ ಸರ್, ನಂಗೆ ರೆಡಿ ಇದೀನಿ ಸರ್. ಪಕ್ಕನಾ? ಪಕ್ಕಾ ಸರ್. Okay. ಆಮೇಲೆ ನಾವು ಹುಬ್ಳಿಯಲ್ಲಿ ತತ್ವಶ್ರೀ ಹಾಸ್ಪಿಟಲ್ ಸರ್ ಗೈನಕಾಲಜಿಸ್ಟ್ ಇವ್ರು ಅದ ಸರ್, ಕಸ್ತೂರಿ ಧೋಣಿಮಠ್ ಮೇಡಮ್ ಅಂತ ಹೇಳಿ. ಸರಿ. ಅವ್ರ ಅಪ್ಪಾಜಿ ಅಮ್ಮ ಹಾಕಿ, ಮತ್ತೆ ನಾನು ನಮ್ಮ ಮಮ್ಮಿ, ಯಾಕಂದ್ರೆ ನಮಗೆ ಫಾದರ್ ಇಲ್ಲ ಸರ್. ನಮ್ಮ ಫಾದರ್ ತಿರ್ಕೊಂಡೆ 36 ಇಯರ್ ಆಯ್ತು ಸರ್. ಸರಿ. ಅವ್ರು ಕರ್ಕೊಂಡು ಹೋಗಿದ್ವಿ ಸರ್. ಆಕೆ ಕಸ್ತೂರಿ ಧೋಣಿಮಠ್ ಮೇಡಮ್ ಮುಂದೆ ಓಪನ್ ಆಗಿ ಹೇಳ್ಬಿಟ್ಲು ಸರ್. ಆಕೆ ಬಾರಮ್ಮ ಅದೇನಾಯ್ತು ಟೆಸ್ಟ್, ಇಬ್ರು ಹೋಗಿದ್ವಿ ಸರ್ ಒಳಗಡೆ. ಆಕೆ ಎಲ್ಲ ಹಿಂಗ್ ಮಾಡನ್ರಿ, ಹಂಗ್ ಮಾಡನ್ರಿ, ಹೊಡ್ದಾನ್ರಿ ಬಡ್ದಾನ್ರಿ ಅಂತ ಅಂದ್ರು. ನೋಡ್ರಿ ನಾ ಹೊಡೆದ್ರ ಬಡದ್ರ ಅವ್ರ ಮನೆಗೂ ದೊಡ್ಡ ಫ್ಯಾಮಿಲಿ ಅದಾರ, ನನ್ನ ಯಾಕೆ ಬಿಡ್ತಾರ್ರಿ ಅವ್ರು, ಇವೆಲ್ಲ ಸುಳ್ಳ್ರಿ ಯಾರಪ್ಪ ಅಂದೆ. ಆಯ್ತಮ್ಮ ಬಿಟ್ಬಿಡು, ನಾನು ಹೊಡೆದದ್ದು ಮಾತಾಡಕ್ ಕರ್ಸಿಲ್ಲ, ನಾ ಲಾಯರ್ ಅಲ್ಲ, ನಾ ಡಾಕ್ಟರ್, ನಿಂದೇನ್ ಪ್ರಾಬ್ಲಮ್ ಐತೆ ಚೆಕ್ ಮಾಡೋಣ ಬಾ ಅಂತೇಳಿ ಅಂದ್ಕೊಳಣ. ಅಲ್ಲಿ ಆಕಿ ಮುಂದೆ ಓಪನ್ ಆಗಿ ಅವ್ರಿಗೆ ರಿವರ್ಸ್ ಕ್ವಶನ್ ಹಾಕ್ಬಿಡ್ಲಿ ಸರ್. ಆಕಿ ಸೇರಿಲ್ಲ ಅಂತ ನಾನೇ ಹೇಳಕತ್ತೀನಲ್ರಿ, ಮತ್ತೆ ನೀವು ಟೆಸ್ಟ್ ಮಾಡೋದು? ನಾನು ಸೇರೇ ಇಲ್ಲ ಅವ್ರ ಜೊತೆಗೆ, ನಾನು ಓಪನ್ ಆಗಿ ಹೇಳಕತ್ತೀನಲ್ಲ, ಮತ್ತೆ ನೀವೇನ್ ಟೆಸ್ಟ್ ಮಾಡೋದ್? ನೀವು ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಕೊಡ್ತೀರಿ, ಮತ್ತೆ ಅವ್ರ ಕೋರ್ಟ್ಗೆ ಹೋಗಿ ಡೈವರ್ಸ್ ಆಗ್ತಾರ್ರಿ, ನಮ್ ಜೀವನ ಹೆಂಗ ಮುಂದೆ? ನಾ ಟೆಸ್ಟಿಗೆ ಒಪ್ಕೊಂಡಿಲ್ಲ ಅಂತ ಅಂದ್ಬಿಟ್ಲು ಸರ್. ಆಕಿ ಇದೇನ್ರಿ ಹಿಂಗ ಅಂತ ಅಂದ್ರು. ಆ ರಿಪೋರ್ಟ್ ಅದನ್ನ ಬರ್ದು ಕೊಟ್ರ ಸರ್, ಆ ಫೈಲ್ ನನ್ ಕಡೆ ಐತೆ. ಏನಂತ? ಈ ರೀತಿ ಆ ಹೆಣ್ಮಗಳು ಟೆಸ್ಟಿಗೆ ಒಪ್ಪಿಲ್ಲ ಅಂತ ಬರ್ದು ಕೊಟ್ರ ಸರ್ ಅವ್ರು. ವೆರಿ ಗುಡ್. ಮತ್ತೆ ಸೈಕ್ಯಾಟ್ರಿಸ್ಟ್ ರೆಫರ್ ಮಾಡಿದ್ರು ಸರ್ ಅವ್ರು. ಒಂದ್ಸರ್ತಿ ಹೋಗ್ರಿ ಸೈಕ್ಯಾಟ್ರಿಸ್ಟ್ ಕಡೆ ಅಂತೇಳಿ, ಅದೇ ಹಾಸ್ಪಿಟಲ್ಗೆ ಸೈಕ್ಯಾಟ್ರಿಸ್ಟ್ ಲೇಡೀಸ್ ಮೇಡಮ್ ಹತ್ರ ಹೋದ್ವಿ ಸರ್. ತಮ್ಮ ಹೆಸರೇನು ಪುಣ್ಯಾತ್ಮರೇ? ಸರ್ ನನ್ನ ಹೆಸರು ರವಿನಂದನ್ ಅಂತ ಹೇಳಿ. ರವಿನಂದನ್. ನಿಮ್ಮ ವೈಫ್ ಹೆಸರು? ಪ್ರೇಮ ಅಂತ ಹೇಳಿ ಸರ್. ಪ್ರೇಮ. ಹಾ ಇದು ಸರ್. ಒಂದು ರವಿನಂದನ ಪ್ರೇಮ ಕತೆ. ಹಂಗಾಗೈತೆ ಸರ್, ಪ್ರೇಮ ಕತೆ, ಅದ್ರ ಪ್ರೇಮನ ಇಲ್ದಂಗ ಆಗೈತೆ ಸರ್. ನಿಮ್ಗೆ ಏಜ್ ಎಷ್ಟು? ಸರ್ ನಂದೀಗ 38 ಸರ್, 87 ಸರ್ ನನ್ನ ಡೇಟ್ ಆಫ್ ಬರ್ತ್. ಅವಳದು 88 ಸರ್. ಓಕೆ, ಒಂದೇ ವರ್ಷ ಚಿಕ್ಕವಳು. ಡಿಫ್ರೆನ್ಸ್ 1 ವರ್ಷ ಚಿಕ್ಕವಳು ಸರ್. ಓಕೆ ಸರಿ. ಮೇಡಮ್ ಏನಕ್ಕೆ ಹಿಂಗ ಆಡ್ತಾ ಇದಾರೆ? ಸರ್ ಈಗ ಅವ್ರಿಗೆ ಇಷ್ಟ ಇದ್ದಿಲ್ಲ, ಒಂದನೇದು ಸರ್. ಎರಡನೇ ಸರ್ ಇನ್ನೊಂದೇನಂದ್ರೆ, ದಾವಣಗೆರೆ ಸಿಟಿ ಸೆಂಟ್ರಲ್ ಹಾಸ್ಪಿಟಲ್ ಅಲ್ಲಿ ಒಬ್ರು ಲೇಡಿ ಡಾಕ್ಟರ್ ಅದಾರ, ರೆಗ್ಯುಲರ್ ಅಲ್ಲೇ ಚೆಕಪ್ ಹೋಗ್ತಿದ್ಲು ಸರ್. ಆಕೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಲೇಡಿ ಡಾಕ್ಟರ್ ಹತ್ರ ರೆಗ್ಯುಲರ್ ಹೋಗ್ತಿದ್ರು ಸರ್ ಅಲ್ಲಿಗೆ. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡುವಲ್ಲ ಸರ್? ಡಾಕ್ಯುಮೆಂಟ್ ಮಾಡ್ಬೋದು ಸರ್, ಏನ್ ದೊಡ್ಡದಲ್ಲ ಸರ್. ದಾವಣಗೆರೆ ನಮ್ಗೆ ಬೇಕಾದಂಗಿದಾರೆ, ಒಂದೇ ಮಾತಾಡಿದ್ರೆ ಮಾಡ್ತಾರೆ ಸರ್, ಏನ್ ತೊಂದರೆ ಇಲ್ಲ. ಬಟ್ ಏನಂದ್ರೆ ಸರ್, ಅವ್ರು ಲೇಡಿ ಡಾಕ್ಟರ್ ಕರೆದು ನನಗೆ ವಾರ್ನಿಂಗ್ ಕೊಟ್ಟು ಕಳ್ಸಿದ್ರು ಸರ್. ಏನಕ್ಕೆ? ಇಲ್ಲಪ್ಪ ಆಕೆ ಸೇರಕ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ, ಆಕೆ ಮೈಂಡ್ ಸೆಟ್ ಸ್ವಲ್ಪ ಇದೈತಿ, ನೀನ್ಯಾಕ ಹಂಗ ಅವಸರ ಮಾಡ್ತೀಯ? ಅಲ್ರಿ ಮೇಡಮ್ 4-5 ವರ್ಷ ಹಾಕ್ ಬಂತ್ರಿ, ಸೇರಿಲ್ಲ ಅಂದ್ರೆ ಏನ್ರಿ ಮೇಡಮ್ ಇದು? ಯಾಕೆ ಗಣಮಕ್ಳು ಸುಮ್ಮನೆ ಇರ್ತಾರ? ಯಾಕಂದ್ರೆ ಗಣಮಗ ಉಪ್ಪು ಹುಳಿ ಖಾರ ತಿನ್ಲೇಬೇಕು, ಅದ ನಡೆದಿಲ್ಲ ಅನ್ನಪ್ಪ ಅಂದ್ರೆ ಮತ್ತೆ ಹೆಂಗ್ರಿ ಮೇಡಮ್ ಅಂದೆ. ಇಲ್ಲಪ್ಪ ಆಕಿ ಸ್ವಲ್ಪ ಟೈಮ್ ಕೊಡು ಅಂತಂದು ಈಗ ಒಂದು 3-4 ಇಯರ್ಸ್ ಬ್ಯಾಕ್ ಹೇಳಿದ್ರು ಸರ್ ಅವ್ರು. ಅದಾದ್ಮೇಲೆ ಒಂದು 2 ಇಯರ್ಸ್ ಬ್ಯಾಕ್ ಯಾರೋ ಒಬ್ರು ರಕ್ಷಣಾ ವೇದಿಕೆ ಲೇಡೀಸ್ ಒಬ್ರು ಕಾಲ್ ಮಾಡಿದ್ರು ಸರ್. ನಾ ಸರಿ ಮಾಡ್ತೀನಿ ಬರ್ರಿ ಅಂತೇಳಿ 2023 ಗಣೇಶ ಹಬ್ಬದ ದಿನ ಸರ್. ಆಯ್ತು ಅಂತೇಳಿ ಮತ್ತೆ ಯಾರೋ ಬೆಂಗಳೂರಿಂದ ಹೈಕೋರ್ಟ್ ಇಂದ ಇಬ್ರು ವಕೀಲರನ್ನು ಕರೆಸಿದ್ರು ಸರ್ ಅವರು. ಅವ್ರ ನಡೆದ ಸ್ಟೋರಿ ಎಲ್ಲ ಹೇಳಿದ್ಮೇಲೆ ಅವರೇ ಉಲ್ಟಾ ಹೊಡೆದ್ ಬಿಟ್ರು ಸರ್ ನಮ್ಗೆ. ಅಲ್ಲಪ್ಪ ನಿಂದೇನ್ ತಪ್ಪ ಐತಿದ್ರಾಗ, ಹಾಕಿದ ತಪ್ಪು ಅಂತಂದ್ರ ಅವರೇ ಕರ್ಸಿದ್ದು ಸರ್. ಅವ್ರ ಲಾಯರೇ ಬಂದ್ ನಂಗೆ ಹೇಳಿದ್ರು, ನಿಂದೇನ್ ತಪ್ಪಿಲ್ರಿ ಇದ್ರೊಳಗ ಸರ್, ನಿಮ್ದೇನ್ ತಪ್ಪಿಲ್ಲ, ನೀವು ಮಾತಾಡೋ ರೀತಿಯಾಗಿ ಗೊತ್ತಾಗುತ್ತೆ ನಿಮ್ದೇನ್ ಹಂಗ ಒಟ್ಟ ಸರ್, ಬಾಯ ಸಿಕ್ಕಂಗ್ ಬೈದಾಡತ್ ಸರ್. ಆಕೆ ಮೆಸೇಜ್ಗಳೆಲ್ಲ ಹಿಂಗ ಸರ್, ನಂದು 2 ಮೂಲ ಕಳೆದು ಸರ್, ಇಲ್ಲಾಂದ್ರೆ ಇನ್ನ ರೆಕಾರ್ಡಿಂಗ್ ಎಲ್ಲ ಅದ್ರಾಗ ಇದ್ವು ಸರ್. ಅವ್ರಾದ್ರ ಅದೇ ಡಿಸಿಷನ್ ಕೊಟ್ಟಾಗ ನಿಮ್ಗೆ 25,000 ಕೊಟ್ಟಿವ್ರಿ ಗೊತ್ತಾಗಿಲ್ಲ ನಿಮ್ಗೆ ಅಂತಂದ್ ಅಲ್ಲೇ ನಮ್ ಮುಂದೆ ಮಾತಾಡ್ಬಿಟ್ರು ಸರ್ ಅವ್ರು. ಅಷ್ಟೊತ್ತಿಗೆ ಆಕೆ ಲೇಡಿ ನಮಗ ಇದ್ದಕ್ಕೆ ರಕ್ಷಣಾ ವೇದಿಕೆ ಇದ್ದಕ್ಕೆ ಎದ್ದು ಹೋಗೇ ಬಿಡ್ಲು ಸರ್ ಆಕೆ. ಅದು ಅಲ್ಲಿ ಮುಗಿದೋದ್ ಸರ್ ಅದು. ಈಗ ಏನಾಯ್ತಂದ್ರೆ ಸರ್, ಫೈನಲ್ ಡಿಸಿಷನ್ ಅವ್ರ ಕಡೆಯಿಂದ 22 ಲಕ್ಷ ಕಾಂಪನ್ಸೇಷನ್ ಕೊಡ್ಬೇಕು. 22 ಲಕ್ಷ ರೂಪಾಯಿ ಸರ್, 22.5. ಆಮೇಲೆ ಅವ್ರು ಕೊಟ್ಟದ್ ಸೋಮಾನ ನಾವು ಒಂದು 4 ತೊಲೆ ಬಂಗಾರ ಹಾಕಿವಿ ಸರ್. ಅವರು ನಮ್ಗ 1 ತೊಲೆದ ಉಂಗ್ರ 1.5 ತೊಲೆ ಚೈನ್ ಸರ ಮಾಡ್ಕೊಟ್ರ. ನಾವ್ ಕೊಟ್ಟದ್ ಏನೋ ಕೊಡಲ್ಲ ಸರ್ ವಾಪಸ್. ಅವ್ರು ಕೊಟ್ಟದ್ ಬಂಗಾರ ಮತ್ತೆ ಬೆಳ್ಳಿ ಸೋಮಾನ ಮತ್ತೆ ಅವ್ರ ಸಾಮಾನ್ ಎಲ್ಲ ಕೊಡ್ಬೇಕಂತ ಸರ್. ಮತ್ತೆ ಈ ಕಲಿಯುಗದ ಧರ್ಮ ಅದೇ ಇಲ್ಲವೇ? ಹಂಗಾಗೈತೆ ಸರ್. ಹೆಣ್ಮಕ್ಳು ಕೊಡ್ತಾ ಇರ್ಬೇಕು, ಹೆಣ್ಮಕ್ಳು ತಗೊಳ್ತಾ ಇರ್ಬೇಕು. ಹಾ ಸರ್. ಓಕೆ, ಇವಾಗ ನಿಮ್ಗೆ ನನ್ನ ಕಡೆಯಿಂದ ಏನ್ ಬೇಕು ಹೇಳಿ?
ಏನಿಲ್ಲ ಸರ್, ಇನ್ನ ಕೋರ್ಟ್ ಒಳಗ ಫೈಲ್ ಯಾವ್ದು ಮೂವ್ ಆಗಿಲ್ಲ ಸರ್, ಯಾವ್ದು ನಾವು ರನ್ನಿಂಗ್ ಮಾಡಿಲ್ಲ. ಒಂದು ಪಿಟಿಷನ್ ಮಾಡ್ಸಿದ್ವಿ ಸರ್ ನಾವು. ಏನಂತ? ಇದೆ 22.5 lakhs ಅಗ್ರಿಮೆಂಟ್ ಆಗೈತಿ, ಇಬ್ರು ಮ್ಯೂಚುವಲ್ ಡೈವರ್ಸ್ ಕೊಡ್ತಾರ ಅಂತ ಹೇಳಿ. ಏನ? ಇಬ್ರು ಮ್ಯೂಚುವಲ್ ಡೈವರ್ಸ್ ಕೊಡ್ಬೇಕು ಅಂತ ಹೇಳಿ ಅವ್ರ ಕಡೆ ವಕೀಲರು ನಮ್ ಕಡೆ ವಕೀಲರು ಮಾತಾಡಿದ್ರು ಸರ್. ಹಾ, ಪಿಟಿಷನ್ ಒಳಗೆ ಸೈನ್ ಮಾಡ್ಸಿವಿ ಸರ್, ಅಗ್ರಿಮೆಂಟ್ ಕೋರ್ಟ್ ಒಳಗೆ ರಿಜಿಸ್ಟರ್ ಮಾಡ್ಸಿವಿ ಸರ್ ಅದನ್ನ. ಅಂದ್ರೆ ನೀನ್ ಕೊಡೋಕ್ ರೆಡಿ ಇದೆಯಾ ದುಡ್ಡು? ಇಲ್ಲ ಸರ್, ಕೊಡೋಣ ಅಂತಾನೆ ರೆಡಿ ಇದ್ದೆ ಸರ್. ಕೊಟ್ಟು ಈಗ ಏನಾಗ್ಬಿಟ್ಟೈತೆ ಸರ್, ಹಾ, ಮದುವೆ 8 years ಆಯ್ತು, ಈಗ ಮತ್ತೆ ಈ ಕೋರ್ಟ್ ಹಾಕೊಂಡ್ರೆ ಮತ್ತೆ ಈಗ ಓದಾಡ್ಬೇಕಂತ ಹೇಳಿ ಹರಾಸ್ಮೆಂಟ್. ನೀನ್ ಬರ್ದ್ ಕೊಟ್ಬಿಟ್ಟಿದ್ಯಾ ಅಂದ್ರೆ ಹಾ ಸರ್, ಸೊ ಕೊಡ್ಲೇಬೇಕಾಗುತ್ತಲ್ಲಪ್ಪ. ಬಟ್ ಇನ್ನ ಕೋರ್ಟ್ ಒಳಗದ ಫೈಲ್ ಆಗಿಲ್ಲ ಸರ್. ಏನು ಕೋರ್ಟ್ ಒಳಗದ ಫೈಲ್ ಆಗಿಲ್ಲ ಸರ್, ಪಿಟಿಷನ್ ಫೈಲ್ ಆಗಿಲ್ಲ ನಿಮ್ ಲಾಯರ್ ಹತ್ರ ಇದೆ ಅಲ್ಲ ಸರ್. ನಮ್ ಲಾಯರ್ ಹತ್ರ ಇದೆ ಸರ್, ನಮ್ಮ ಮಾವರೇ ನಮ್ ಲಾಯರ್. ಅದು ಸೈನ್ ಹಾಕಿರೋದು ಯಾರ ಹತ್ರ ಇದೆ? ಸೈನ್ ಹಾಕಿರೋ ಕಾಪಿ ನಮ್ಮ ಮಾವರ ಹತ್ರನೇ ಇದೆ ಸರ್. ಇನ್ನ ಕೋರ್ಟ್ ಒಳಗೆ ಪಿಟಿಷನ್ ಫೈಲ್ ಆಗಿಲ್ಲ ಸರ್ ಅದು. ರೊಕ್ಕ ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ರಿ. ಅಡ್ಜಸ್ಟ್ಮೆಂಟ್ ಮಾವನೇ ಲಾಯರ್ ಅಲ್ವಾ? ಏನ್ ಹೇಳ್ತಿದಾರೆ ನಿಮ್ಮ ಮಾವ? ನೋಡ ಸುಮ್ ಬಗರ್ಸ್ಕೊಂಬಿಡು ಹಂಗಂತ ಅವ್ರು ಹೇಳ್ತಿದ್ರ. ನಮ್ಮ ಇನ್ನೊಬ್ಬ ಲಾಯರ್ ಇದೆ ಸರ್, ನಮ್ಮ ಅಣ್ಣ ಆಗ್ತಾರ, ಇಲ್ಲಿ ಧಾರವಾಡ ಹೈಕೋರ್ಟ್ ಇರ್ತಾರ ಸರ್. ನೀ ಎದಕ್ ₹1 ಕೊಡ್ತೀಯಪ್ಪ? ₹1 ಕೊಡ್ಬೇಡ, ನೀನ ಡೈವರ್ಸ್ ಕೇಸಿಗೆ ಹೋಗಿ ನೀನ ಕೋರ್ಟಿಗೆ ಹೋಗು. ಬಾಳ ಅಂದ್ರೆ ಅವ್ರು ಏನ್ ಮಾಡ್ತಾರ, ನಿನಗೆ ಹರಾಸ್ಮೆಂಟ್ ಕೇಸ್ ಹಾಕಿ ಬರಲ್ಲ. ಯಾಕಂದ್ರ ಆಫ್ಟರ್ ಆಲ್ರೆಡಿ 7 years ಆದ್ಮೇಲೆ ನಿನ್ ಜೊತೆ ಬಂದ ಇಲ್ಲ ಅಂದ್ಮೇಲೆ ನಿನ್ ಮ್ಯಾಗ ಹೊಡೆದಾನ ಬಡದಾನ ಅಂತ ಹೇಳಿ ಕೇಸ್ ಕ್ರಿಮಿನಲ್ ಕೇಸ್ ಹಾಕಕ್ ಬರಲ್ಲ. ಹಾಕಿದ್ರೆ ಏನ್ ಹಾಕ್ಬೋದು, ಒಂದು ಮೇಂಟೆನೆನ್ಸ್ ಕೇಸ್ ಹಾಕ್ಬೋದು. ಮೇಂಟೆನೆನ್ಸ್ ಕೇಸ್ ಅಂದ್ರೆ ಏನು, ತಿಂಗಳ ಒಂದ್ ₹5,000 ಅಂತ ಹೇಳಿ. ಅದು ಕೂಡ ಎಲ್ಲಿವರೆಗೂ ಆಕಿ ಜಾಬಿಗೆ ಹೋಗೋವರೆಗೂ. ಈಗ ಆಲ್ರೆಡಿ ಆಕಿ ಒಂದು ಸ್ಕೂಲಾಗ ಜಾಬಿಗೆ ಹೊಂಟಾಳ ಸರ್. ಈಗ ಅವ್ರದ್ದು ಏನಂದ್ರೆ ಸರ್, ಒಂದು ಕೊಟ್ಟರೊಳಗ ಒಂದು ಏಡೆಡ್ ಸ್ಕೂಲ್ ಆಗೈತೆ ಸರ್. ಒಂದು ಸೈನ್ಸ್ ಟೀಚರ್ ಪೋಸ್ಟ್ ಖಾಲಿ ಇದೆ. ಅವ್ರ ಒಂದು 25 lakhs ಡಿಮಾಂಡ್ ಮಾಡಿದಾರೆ. ಇವ್ರು 10 ಲಕ್ಷ ಕೊಟ್ಟು ಈಗ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡಿದ್ದಾರೆ ಸರ್. ಇನ್ನ ಬಟ್ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಸರ್. ಇನ್ನ ರಿಮೈನಿಂಗ್ ಅಮೌಂಟ್ ಕಟ್ಬೇಕಲ್ಲ, ಈಗ ಅಮೌಂಟ್ ನಮ್ ಕಡೆ ವಸೂಲಿ ಮಾಡೋಣ ಅಂತ ಅವರು ಸರ್. ಹಾ, ಏನೊಂದ್ ಹೇಳೇನಪ್ಪ. ಹಾ ಸರ್. ಈಗ ಅವಳಿಗೆ ಬೇರೆ ಕಡೆ ಯಾರ ಜೊತೆಲಾದ್ರೂ ಸಂಬಂಧ ಇದೆಯಾ? ಇಲ್ಲ ಸರ್, ಇಲ್ಲ. ನಾ ಅದು ಓಪನ್ ಆಗಿ ಹೇಳ್ತೀನಿ ಸರ್. ಆ ರೀತಿ ಬೇರೆ ಲಿಂಕ್ ಇಲ್ಲ, ಬೇರೆ ಅಫೇರ್ಸ್ ಯಾವ್ದು ಇಲ್ಲ ಸರ್. ಮತ್ತೆ ಏನಕ್ಕೆ ಹಿಂಗ್ ಮಾಡ್ತಿದ್ದಾಳೆ ಇವಳು? ಆಕಿಗೆ ಇಷ್ಟ ಇದ್ದಿಲ್ಲ ಸರ್ ಅಷ್ಟೇ. ಆಮೇಲೆ ನಂಗೂ ಓಪನ್ ಆಗಿ ಮದುವೆ ಆದ್ಮೇಲೆ ನನಗೆ ಇಂಜಿನಿಯರ್ ನೋಡಕ್ ಬಂದ್ರು, ಡಾಕ್ಟರ್ಗಳು ಬಂದ್ರು, ಅವ್ರು ಬಂದ್ರು. ಮದುವೆ ಆದ್ಮೇಲೆ ಇವೆಲ್ಲ ಎದಕ್ ಮಾತಾಡ್ತೇಮ್ಮ ನೀನು ಅಂತ ಕೇಳಿದ್ರು. ನಾನು ಮದುವೆಗಿನ ಮುಂಚೆ ಯೋಚನೆ ಮಾಡೋಕಿತ್ತು, ನೀವು ಅಪ್ಪ ಜಮ್ಮಗೆ ಹೇಳ್ಬೇಕಿತ್ತು. ಮದುವೆ ಆದ್ಮೇಲೆ ನನಗೆ ಡಾಕ್ಟರ್ ನೋಡಕ್ ಬಂದಿದ್ದ, ಇಂಜಿನಿಯರ್ ನೋಡಕ್ ಬಂದಿದ್ದ ಅಂದ್ರೆ ನಾನೇನ್ ಮಾಡ್ಬೇಕು ಸರ್? ಇಲ್ಲಿ ನೀನು ಲೀಗಲ್ ಆಗಿ ಹೋದ್ರೆ ಯಾರು ನಿಮ್ ಮಾವ ಇದಾರಲ್ಲ, ಹಾ ಸರ್, ನೋಡಪ್ಪ ನೀನ್ ಮಾತಾಡ್ತಾ ಇರೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ. ಫೈನ್ ಸರ್, ನೋ ಪ್ರಾಬ್ಲಮ್. ನಿಮ್ ಮಾವ ಇದಾರಲ್ಲ, ಹಾ ಸರ್, ವೇಸ್ಟ್. ಎಸ್ ಸರ್. ಯಾಕೆ ಅಂದ್ರೆ ಅಲ್ಲ, ಅವಳು ಮದ್ವೆ ಆಗಿ ಬರ್ತಾಳಂತೆ, ಒಂದಿನಾನು ಸಂಸಾರ ಮಾಡಲ್ವಂತೆ, ಅವಳಿಗೆ 22 ಲಕ್ಷ 23 ಲಕ್ಷ ಕೊಟ್ಬಿಡ್ಬೇಕಂತೆ. ಏನೋ ಕೊಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಅದು ನ್ಯಾಯಬದ್ಧವಾದಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಅಂದ್ರೆ ಅವರು ನಂಗೆ ಎದುರಿಸ್ತಿದಾರೆ ಸರ್. ಬೇಕಾಗಿಲ್ಲ ಆಯ್ತಾ. ಆಮೇಲೆ ಇನ್ನೊಬ್ರು ಯಾರೋ ಲಾಯರ್ ಹೇಳಿದ್ರಲ್ಲ, ಅದು ಓಕೆ. ಬಟ್ ಇನ್ನೊಂದೇನಂದ್ರೆ ಲೀಗಲ್ ಆಗಿ ಹೋಗಿ ನೀನ್ ಫೈಟ್ ಮಾಡಿ ಮಾಡೋ ತರ ಇದ್ರೆ ₹1 ಕೊಡಂಗಿಲ್ಲ ನೀನು. ₹1 ಕೊಡ್ದಿರಾ ನೀನು ನಿನ್ ಕೇಸ್ನ ನಿನ್ ಗೆತ್ಕೊಂಡ್ ಬರ್ಬೋದು. ಓಕೆನಾ? ನೀನ್ ಫಸ್ಟ್ ನಿಮ್ ಮಾವನ ಹತ್ರ ಏನ್ ಸೈನ್ ಹಾಕಿ ಕೊಟ್ಟಿದ್ಯಲ್ಲ ಅದನ್ನ ಇಸ್ಕೊ. ಅದನ್ನ ಇಸ್ಕೊಂಡು ನನಗ್ ಫೋನ್ ಮಾಡು. ಓಕೆನಾ? ಕಲೆಕ್ಟ್ ಮಾಡ್ಕೊಂಡು, ಯಾಕಂದ್ರೆ ಅದಿರೋಷ್ಟು ನಿನ್ಗೆ ಪ್ರಾಬ್ಲಮ್. ಸರ್ ನಿಮಗೆ ಇನ್ನೊಂದು ಓಪನ್ ಹೇಳ್ತೀನಿ ಕೇಳಿ ಸರ್. ನಮ್ದು ಪೂರ್ತಿ ಲಾಯರ್ ಫ್ಯಾಮಿಲಿನೇ ಸರ್. ನಮ್ಮ ಅಜ್ಜರು ಫೇಮಸ್ ಲಾಯರ್. ಸರಿ. ನಮ್ಮ ಹೈಕೋರ್ಟ್ ಜಡ್ಜ್ ಚಂದ್ರಸ್ವಾಮಿ ಇದ್ದಲ್ಲ ಸರ್, ನಮ್ಮ ರಿಲೇಟಿವ್ ಸರ್ ಅವರು ಕೂಡ. ಮತ್ತಿನ್ನೇನ್ ನಿಮ್ಗೆ? ಇಲ್ಲ ಸರ್, ಸಮಸ್ಯೆ ಏನಂದ್ರೆ ಸರ್, ಈ ನಮ್ ಚಿಕ್ಕಪ್ಪನ ನಮ್ ಸ್ವಂತ ಅಪ್ಪಾಜಿ ತಮ್ಮನೂ ಲಾಯರ್ ಸರ್. ಸರಿ. ಅವ್ರಿಬ್ರು ಸೇರ್ನೇ ಮಾತಾಡಿರೋದು ಸರ್ ಇವಾಗ. ಇಷ್ಟು ಜನ ಇದ್ಕೊಂಡು ಅವ್ರಿಗೆ ₹1 ಕೊಡ್ದಿರೋಂಗ್ ಮಾಡ್ಬೋದಲ್ರಿ, ಯಾಕೆ? ನಂಗೆ ಏನನ್ಸಿದೆ ಸರ್, ಇವರೇ ಏನಾರ ಏನೋ ಮಿಂಗಲ್ ಆಗಿದಾರ ಅಂತ ಹೇಳಿ ಅನ್ಕೊಂಡೇನ್ ಸರ್ ಅಷ್ಟೇ. ಈಗ ನಾನ್ ಹೇಳೋದು ಏನ್ ಗೊತ್ತೇನ್ರಿ, ಈಗ ನೀವು ನಿಮ್ ಕಡೆ ನಿಮ್ ಫ್ಯಾಮಿಲಿ ಪೂರ್ತಿ ಲಾಯರ್ ಇದಾರಲ್ಲ, ನಿಮ್ ಫ್ಯಾಮಿಲಿ ಕಡೆಯಿಂದ ಕ್ಲಿಯರ್ ಮಾಡ್ಕೊಳ್ತೀರಾ, ನಾನ್ ಕ್ಲಿಯರ್ ಮಾಡ್ಕೊಡ್ಬೇಕು ಅಷ್ಟೇ? ಇಲ್ಲ ಸರ್, ನನ್ನ ಫ್ಯಾಮಿಲಿ ಕಡೆಯಿಂದ ಕ್ಲಿಯರ್ ಮಾಡ್ಕೊಂಡ್ರೆ ನಾನು ಮತ್ತೆ 22 ಲಕ್ಷ ಕಟ್ಲೇಬೇಕು ಸರ್. ಸರಿ. ಈಗ ಓಪನ್ ನಾನು ಅದನ್ನ ಹೆಂಗ್ ಮಾಡಿಸ್ಬೇಕು, ಯಾರ ಕಡೆಯಿಂದ ಮಾಡಿಸ್ಬೇಕು, ಯಾವ ತರ ಮಾಡಿಸ್ಬೇಕು ಮಾಡಿಸಿ ಕೊಡ್ತೀನಿ. ನನಗೆ ಇವ್ರಿಗೆ ಒಂದು ನೋಟಿಸ್ ಕಳ್ಸೋಣ. ನನಗೆ ನೀವು ಒಂದು ಕಂಪ್ಲೇಂಟ್ ಕೊಡಿ. ನೀವು ಒಂದ್ಸರಿ ಬೆಂಗಳೂರು ಬಂದು ಹೋಗಿ. ಎಸ್ ಸರ್, ಬೆಂಗಳೂರಾಗ ಇರ್ಲಿ ಸರ್, ಆಫೀಸ್ ನಂಗೆ ಅಡ್ರೆಸ್ ಕಳ್ಸಿಕೊಡಿ ಸರ್, ನಾನು ಬಂದು ಹೋಗ್ತೀನಿ ಸರ್. ಬನಶಂಕರಿಯಲ್ಲಿ. ಬನಶಂಕರಿಯಲ್ಲಿ. ಹಾ ಸರ್. ಸೊ ಒಂದ್ಸರಿ ಆಫೀಸ್ ಬಂದು ಹೋದ್ರೆ ನನಗೊಂದು ಕಂಪ್ಲೇಂಟ್ ಕೊಟ್ರೆ ನಾನು ಒಂದು ನೋಟಿಸ್ ಕಳಿಸ್ತೇನೆ.
ಹಾ ಸರ್. ಓಕೆ, ನಿಮ್ ಕಡೆಯಿಂದ ಒಂದು ವಿಡಿಯೋ ರಿಲೀಸ್ ಮಾಡೋಣ, ಹಾ ಸರ್. ರಿಲೀಸ್ ಮಾಡೋಣ. ದಿಸ್ ಇಸ್ ನಾಟ್ ಎ ರಾಂಗ್, ಇದ್ರಲ್ಲಿ ಏನ್ ತಪ್ಪಿಲ್ಲ ನಮ್ದು. ಹೌದು ಸರ್. ಒಂದು 8 ವರ್ಷ ಆಗಿ ಒಂದು ದಿನಾನು ಸಂಸಾರ ಮಾಡಿದ್ರೆ ಇವತ್ ಬಂದ್ಬಿಟ್ಟು ನಮ್ಗೆ 20 ಲಕ್ಷ, ಎಷ್ಟು 22 ಲಕ್ಷನಾ? 22.5 ಲಕ್ಷ ಸರ್. ಅದೇನ್ 50 ಲಕ್ಷ ಅಂತ ಕುಂತಿದ್ರು ಸರ್. ಹಾ, ಮತ್ತೆ ನಮ್ಮನೆಯವರೆಲ್ಲ ಇವರೆಲ್ಲ ಮಾತಾಡಿ 22 ಲಕ್ಷ ಮಾತಾಡಿದಾರೆ ಸರ್. 22 ರೂಪಾಯಿನೂ ಕೊಡದೆ ಇರುವಂಗ್ ಮಾಡ್ತೀನಿ ನಾನು. ಎಸ್ ಸರ್. ಓಕೆನಾ? ಸೊ 22 ರೂಪಾಯಿನೂ ಕೊಡೋದ್ ಬೇಡ. ಸೊ ಬಟ್ ಅದ್ ಖರ್ಚು ವೆಚ್ಚಗಳು ಏನಾಗುತ್ತೋ ನೀವು ನೋಡ್ಕೋಬೇಕು. ನಾನು ನಮ್ ಲಾಯರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ. ಹಾ ಸರ್. ಬಟ್ ನನ್ಗೆ ಏನೇನ್ ಬೇಕು ಅಂದ್ರೆ, ಈ ಹಾಸ್ಪಿಟಲ್ ಅಲ್ಲಿ ಅವಳು ಏನೋ ಅವತ್ತು ಅಂತ ಹೇಳಿದ್ರಲ್ಲ ಸರ್, ಆ ರಿಪೋರ್ಟ್ ಹಾ ಸರ್. ಇವಳೆಲ್ಲೋ ಹೋಗಿ ಏನೋ ತಗೊಳ್ತಾ ಇದ್ದಾಳೆ ಅಂತ ಹೇಳ್ದಲ್ಲ, ಯಾವ್ದೋ ಡಾಕ್ಟರ್ ಇದ್ದಾಳೆ ಅಂತ, ಸಿಟಿ ಸೆಂಟ್ರಲ್ ಹಾಸ್ಪಿಟಲ್ ದಾವಣಗೆರೆ ಸರ್. ಆ ದಾವಣಗೆರೆಯಲ್ಲಿ ಎಲ್ಲಿ ಏನ್ ತಗೊಳ್ತಾ ಇದ್ದಾಳೆ ಅಂತ ಹೇಳಿ ಹಾ ಸರ್. ಅದನ್ನ ಒಂದ್ ಸ್ವಲ್ಪ ಕಲೆ ಹಾಕೋ. ಹಾ ಸರ್. ಮ್ಯಾಕ್ಸ್ 2 ತಿಂಗಳ ಒಳಗಡೆ ನನಗೆ ಡಿವೋರ್ಸ್ ಆಗುತ್ತೆ. ಫೈನ್ ಸರ್, ಫೈನ್. ನಾನು ಮಾಡಿಸಿ ಕೊಡ್ತೀನಿ. ಸರಿ ಸರ್. ಈಗ ನಾನು ದಾವಣಗೆರೆಯಲ್ಲಿ ನಮ್ಮವ್ರು ಇದ್ದಾರೆ ಸರ್, ಅವ್ರು ಮಾತಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಕ್ಕೆ ಹೇಳ್ತೀನಿ ಸರ್. ರೈಟ್ ಸರ್. ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್.